ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಒಂದು ಲೆಕ್ಕದಲ್ಲಿ ಆವಾಗವಾಗ ಹುಷಾರು ತಪ್ತಾ ಇತ್ತು. ಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು. ನೋಡಿ, ಈ ರೀತಿ ಆರೋಗ್ಯ ಸರಿಯಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರ ಸಂಪುಟದಿಂದ ಇವ್ರ ಸಂಪುಟದಿಂದ ಕೈ ಬಿಡಲಾಗಿತ್ತು. ಅದಾದಮೇಲೆ ಇವರು ಬಹಳ ಬೇಸರಗೊಂಡಿದ್ದರು. ನನ್ನನ್ನು ಬಹಳ ಅಪಮಾನ ಮಾಡಿದ್ರು ಸಿದ್ದರಾಮಯ್ಯ ಅಂತ. ನಾನು ಕೂಡ ಆ ಸಂದರ್ಭದಲ್ಲಿ ಅವರ ವಿಶೇಷ ಸಂದರ್ಶನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ತುಂಬ ಭಾವುಕರಾಗಿದ್ದರು, ತುಂಬ ಆಕ್ರೋಶ ವ್ಯಕ್ತಪಡಿಸಿದರು. ಬದಲಾದಂಥ ಸನ್ನಿವೇಶದಲ್ಲಿ BJPಯ ತೆಕ್ಕೆಗೆ ಸರಿದಿದ್ದರು. BJPಯಿಂದ ಕೂಡ ಅವರು MP ಆದರು ಕಳೆದ ಬಾರಿ. ಇನ್ನೂ ಕೂಡ ಅವರು ಹಾಲಿ MPನೇ ಇಲ್ಲಿ ತನಕ. ಯಾಕಂದರೆ ಇನ್ನೂ ಚುನಾವಣೆ ಆಗಿದೆ, ಇನ್ನು ರಿಸಲ್ಟ್ ಬರಬೇಕು. ಸೊ MPನೇ. ಇದಾದಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ಅವ್ರ ಮಗ ಹರ್ಷವರ್ಧನ್ BJPಯ ಶಾಸಕರಾದರು. ಕಳೆದ ಬಾರಿ ಅವರು ಸೋತರು ಹರ್ಷವರ್ಧನ್. ಇದೆಲ್ಲದರ ಜೊತೆಗೆ ಈ ಬಾರಿ ಅವರ ಅಳಿಯಂಗೆ ಟಿಕೆಟ್ ಕೊಡ್ತಾರಾ ಏನು ಎತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಬಂತು. ಅದು ಯಾವುದೂ ಕೂಡ ಆಗಲಿಲ್ಲ. ಕೊನೆಗೆ ಅವರ ಅಣ್ಣಂದರು, ಅವರ ಮಕ್ಕಳು, ಅವರ ಅಳಿಯಂದರು ಹರ್ಷವರ್ಧನ್ ಅವರೊಬ್ಬರನ್ನು ಬಿಟ್ಟು ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಸೇರಿದರು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸ್ಕೊಂಡಿದ್ರು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅದಾದ ನಂತರ ಯಡಿಯೂರಪ್ಪನವರು ಹೋಗಿ ಅವರನ್ನು ಭೇಟಿ ಮಾಡಿದರು, ಅವರ ಆರೋಗ್ಯ ವಿಚಾರಿಸ್ಕೊಂಡಿದ್ರು. ಭಾಳ ವಿಪರೀತ ಉಲ್ಬಣಿಸಿದ ಸಂದರ್ಭದಲ್ಲಿ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಅವರ ಪುತ್ರಿ ಹೇಳ್ತಾ ಇದ್ದರು, ವೈದ್ಯರು ಕೂಡ ಬಹಳಷ್ಟು ಕಷ್ಟಪಟ್ಟರು, ಆದರೆ ನಮ್ಮ ತಂದೆಯವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಭಾಳ ಸುದೀರ್ಘವಾದಂಥ ಅನುಭವ ನಾವು ನೋಡ್ತಾ ಇದ್ದೀವಿ. VSY ಸಂತಾಪ ವ್ಯಕ್ತಪಡಿಸಿದ್ದಾರೆ. ಒಬ್ಬ ದೊಡ್ಡ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಿರಿಯ ನಾಯಕರು, ಚಾಮರಾಜನಗರ ಕ್ಷೇತ್ರದ ಸಂಸದರು, ಆತ್ಮೀಯರಾಗಿರುವಂಥ ಶ್ರೀನಿವಾಸ್ ಪ್ರಸಾದ್ ವಿಧಿವೇಶರಾದಂಥ ಸುದ್ದಿ ನನಗೆ ದಿಗ್ಭ್ರಮೆ ಮೂಡಿಸ್ತು ಅಂತ ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಜೊತೆಗೆ ನಮ್ಮ ಜೊತೆಗೆ ಇಲ್ಲ ಅನ್ನೋದನ್ನು ನಂಬಲಿಕ್ಕಾಗ್ತಾ ಇಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಯಡಿಯೂರಪ್ಪನವರು ಪ್ರಾರ್ಥನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಪಾರ್ಥಿವ ಶರೀರವನ್ನು ಬೆಳಗ್ಗೆನೇ ಮೈಸೂರಿಗೆ ಸ್ಥಳಾಂತರಿಸಲಾಯಿತು. ಈಗ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಒಬ್ಬ ಹಿರಿಯ ನಾಯಕನನ್ನು ರಾಜ್ಯ ಕಳ್ಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಏನಂದರೆ ಅವರ ಸ್ನೇಹಿತರುಗಳು, ಅವರು ಸಂಬಂಧಪಟ್ಟಿರುವಂಥವರೆಲ್ಲರೂ ಕೂಡ ಅವ್ರ ಕಂಬನಿ ಮಿಡಿದಿದ್ದಾರೆ. ಯಾಕಂದರೆ ಒಂಥರ ಜನಾನುರಾಗಿ ಭಾಳ ಸುದೀರ್ಘವಾಗಿ ರಾಜಕಾರಣವನ್ನು ಕಂಡಿರುವಂಥವ್ರು, ಜನರ ಸೇವೆ ಮಾಡಿರುವಂಥವ್ರು, ಹಿರಿಯ ದಲಿತ ನಾಯಕರು. ಸಾಮಾನ್ಯ ಸಂಗತಿಯಲ್ಲ. ಈಗ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳಾಗಿದೆ. ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ? ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಎಷ್ಟೊತ್ತಿಗಂತೆ? ರಂಗನಾಥ್, ನಿಜಕ್ಕೂ ಕೂಡ ಅವರು ಸುದೀರ್ಘವಾದಂಥ ರಾಜಕಾರಣ ಮಾಡಿದಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು 50 ವರ್ಷಗಳ ಕಾಲ ಸುದೀರ್ಘವಾದ ರಾಜಕಾರಣ ಮಾಡಿದರು. ಅದರಲ್ಲೂ ಕೂಡ ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ದೊಡ್ಡ ದಲಿತ ನಾಯಕರಾಗಿದ್ದರು. ದಲಿತರ ಧ್ವನಿ ಅಂತಲೇ ಹೆಸರನ್ನು ಪಡೆದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಅವರ ಅಗಲಿಕೆ ಕೂಡ ಅವರ ಎಲ್ಲ ಅಭಿಮಾನಿಗಳಲ್ಲಿ ದುಃಖ ತರಿಸಿರುವಂಥದ್ದು. ಈಗ ಸದ್ಯಕ್ಕೆ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆದರೆ ಯಾವ ಸ್ಥಳ ಅನ್ನುವಂಥದ್ದು ಇನ್ನೂ ಕೂಡ ಅಂತಿಮವಾಗಿಲ್ಲ. ಮತ್ತು ಅಂತ್ಯ ಸಂಸ್ಕಾರಕ್ಕೆ ಕೂಡ ಸಮಯ ನಿಗದಿಯಾಗಿಲ್ಲ. ಇವತ್ತೇ ಮಾಡ್ತಾರೆ ಅಥವಾ ನಾಳೆ ಮಾಡ್ತಾರೆ ಅನ್ನೋದು ಕೂಡ ಈವರೆಗೂ ಕೂಡ ನಿರ್ಧಾರ ಮಾಡಿಲ್ಲ. ಕುಟುಂಬಸ್ಥರು ಆ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಚರ್ಚೆ ಮಾಡಿದ ನಂತರ ಎಲ್ಲಿ ಅಂತಿಮ ಸಂಸ್ಕಾರ ಮಾಡಬೇಕು ಮತ್ತು ಎಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಆದರೆ ಈವರೆಗೂ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಸಿಕ್ಕಿಲ್ಲ. ಈ ಕುಟುಂಬಸ್ಥರು ಈಗ ಮನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ 3 ಹೆಣ್ಣುಮಕ್ಕಳಿದ್ದಾರೆ ಮತ್ತು ಅಳಿಯಂದರು ಎಲ್ಲರೂ ಕೂತು ಚರ್ಚೆ ಮಾಡಿ ತದನಂತರ ಇದೆಲ್ಲವೂ ಕೂಡ ನಿರ್ಧಾರ ಆಗಬೇಕು. ಯಾಕಂದರೆ ಎಲ್ಲರೂ ಒಟ್ಟಿಯಾಗಿ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಈ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ನಿರ್ಧಾರ ಕೈಗೊಳ್ಳಲಾಗ್ತದೆ. ಆದರೆ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಅವರ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ GT ದೇವೇಗೌಡರಾಗಿರ್ಬೋದು, ಪುಟ್ಟರಂಗ ಶೆಟ್ಟರಾಗಿರ್ಬೋದು, ಸುತ್ತೂರು ಶ್ರೀಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಯಾಕಂದರೆ 50 ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣ ಮಾಡಿದರು. 6 ಬಾರಿ ಸಂಸದರಾಗಿದ್ದರು, 2 ಬಾರಿ ಶಾಸಕರಾಗಿದ್ದರು, ಜೊತೆಗೆ ಒಮ್ಮೆ ಕೇಂದ್ರ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಅವರು ರಾಜಕಾರಣಕ್ಕೆ ಬಂದಿದ್ದೇ ಒಂದು ವಿಶೇಷವಾದಂಥ, ಯಾಕಂದರೆ ದಲಿತರ ಹೋರಾಟದಿಂದನೇ ಅವರು ರಾಜಕಾರಣಕ್ಕೆ ಬಂದಿದ್ದರು. ದಲಿತ ನಾಯಕನಿಗೆ ಅನ್ಯಾಯ ಆಯಿತು, ಬಸವಲಿಂಗಪ್ಪನವರಿಗೆ ಅನ್ಯಾಯ ಆಯಿತು ಅನ್ನುವ ಕಾರಣದಿಂದಾಗಿ ಅವರು ರಾಜಕಾರಣಕ್ಕೆ ಬಂದವರು. ಅದಾದ ನಂತರ ಸುದೀರ್ಘವಾದಂಥ 50 ವರ್ಷಗಳ ರಾಜಕಾರಣ ಮಾಡಿದ್ರು. ಅದರಲ್ಲೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಅವರ ಸಹಾಯ ಪಡಲಿಕ್ಕೆ 2 ಪಕ್ಷದ ನಾಯಕರುಗಳು ಅವರು ದುಂಬಾಲು ಬಿದ್ದರು. ಆದರೆ ಅವರು ನಾನು ರಾಜಕಾರಣದಿಂದ
ರಾಜಕಾರಣದಿಂದ ನಿವೃತ್ತಿಯಾಗಿದ್ದೇನೆ, ನನ್ನ ನಿರ್ಧಾರವನ್ನು ನಾನು ಈಗ ಬಂದು ಆಚೆ ಹೇಳಲ್ಲ, ಯಾಕಂದರೆ ನಾನು ಸಂಪೂರ್ಣವಾಗಿ ರಾಜಕಾರಣದಲ್ಲೇ ಇಲ್ಲ, ರಾಜಕಾರಣದಿಂದ ನಿವೃತ್ತಿಯನ್ನು ಪಡೆದಿದ್ದೇನೆ ಅನ್ನುವಂಥ ಮಾತುಗಳನ್ನ ಎಲ್ಲ ನಾಯಕರುಗಳು ಹೇಳಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥದ್ದು ಅಂದರೆ ಸಿದ್ದರಾಮಯ್ಯನವ್ರ ಜೊತೆ ಅವರು ಮಾತನ್ನು ಬಿಟ್ಟಿದ್ರು, ಅವ್ರ ಜೊತೆ ಮಾತುಕತೆ ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಬಂದು ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇದು ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಮತ್ತು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದರೆ ಅಷ್ಟು ವರ್ಷಗಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡಿದ್ರು ಸಿದ್ದರಾಮಯ್ಯನವರ ನಡೆಗೆ. ಯಾಕಂದರೆ ಅವ್ರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರ ಅವರ ವಿರುದ್ಧ ದ್ವೇಷವನ್ನು ಸಾಧಿಸಿದರು. ಆದರೆ ಈ ಎಲ್ಲವನ್ನು ಮರೆತು ಎಲ್ಲ ನಾಯಕರು ಈ ಕೊನೆಯ ಹಂತದಲ್ಲಿ ಒಂದಾಗಿದ್ದರು. ಇದಕ್ಕೂ ನಿಜಕ್ಕೂ ಕೂಡ ಮೈಸೂರು ಭಾಗದಲ್ಲಿ ಮತ್ತು ಕರ್ನಾಟಕ ರಾಜಕಾರಣದಲ್ಲಿ ವಿಶೇಷವಾಗಿ ಕಾಣಿಸ್ತು. ಈಗ ಸದ್ಯಕ್ಕೆ ಅವರು ಅಂತ್ಯ ಸಂಸ್ಕಾರಕ್ಕೆ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.